ಈ ಒಂದು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಗಳನ್ನೋದು ಏನಿದೆ, ಸರ್ಟಿಫಿಕೇಟ್ 65B ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡದೇ ಇದ್ದರೂ ಕೂಡ ಫೋಟೋಸ್ಗಳನ್ನು ಕನ್ಸಿಡರ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಒಂದು ಮಧ್ಯಪ್ರದೇಶ್ ಹೈಕೋರ್ಟಿಂದ ಒಂದು ಉತ್ತಮವಾದಂತಹ ಒಂದು ಆರ್ಡರ್ ಬಂದಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಈ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಗಳಲ್ಲಿ ಅಂದರೆ ಕೌಟುಂಬಿಕ ವ್ಯಾಜ್ಯಗಳಲ್ಲಿ ಈ ಒಂದು ಅಡಲ್ಟ್ರಿ ಅಂದರೆ ಅಕ್ರಮ ಸಂಬಂಧ ಇಟ್ಟುಕೊಂಡಿರುವುದರ ಬಗ್ಗೆ ಹಲವಾರು ಫೋಟೋಸ್ಗಳನ್ನು ಮತ್ತು ಪೆನ್ಡ್ರೈವ್ಗಳಲ್ಲಿ ಹಾಕಿ ತೆಗೆದುಕೊಂಡು ಬಂದು ಕೊಡ್ತಾ ಇದ್ದಿದ್ದುಂಟು. ಇದಕ್ಕೆಲ್ಲ 65B ಸರ್ಟಿಫಿಕೇಟ್ ಮಾಡಿಸಿ ನೀವು ಹಾಕಬೇಕು ಡಿಜಿಟಲ್ ಎವಿಡೆನ್ಸ್ ಅಂಡರಲ್ಲಿ, ಅಥವಾ ಫೋಟೋಸ್ಗಳಿಗೂ ಕೂಡ ನೀವು ಅದೆಲ್ಲ ಮಾಡಬೇಕು ಅಂತ ಹೇಳಿ ಫ್ಯಾಮಿಲಿ ಕೋರ್ಟ್ಗಳಲ್ಲಿ ಅದನ್ನು ಡಿಮ್ಯಾಂಡ್ ಮಾಡ್ತಾಯಿದ್ರು. ಇಲ್ಲಾಂದರೆ ಅದನ್ನು ಪರಿಗಣಿಸ್ತಾ ಇರಲಿಲ್ಲ. ಇತ್ತೀಚೆಗೆ ಈ ಒಂದು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಗಳನ್ನೋದು ಏನಿದೆ, ಇದನ್ನು ತೀರಾ ಈ ಕ್ರಿಮಿನಲ್ ಅಫೆನ್ಸ್ಗಳು, ಕ್ರಿಮಿನಲ್ ಅಪರಾಧಗಳು ಡೀಲ್ ಮಾಡೋ ರೀತಿಯಲ್ಲಿ ನಾವು ಮಾಡಲಿಕ್ಕಾಗೋದಿಲ್ಲ. ತುಂಬ ಡೈರೆಕ್ಟಾಗಿ ಮೆಟೀರಿಯಲ್ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ನಾವು ತೆಗೆದುಕೊಂಡು ಬಂದು ಕೊಡೋದಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಅದನ್ನು ಇಂಡೈರೆಕ್ಟ್ ಮತ್ತು ಸರ್ಕಮ್ಸ್ಟ್ಯಾನ್ಷಿಯಲ್ ಅಂದರೆ ಪರೋಕ್ಷ ಅಥವಾ ಸಾಂದರ್ಭಿಕವಾದಂತಹ ಒಂದು ಸಾಕ್ಷಿಗಳು ಸಿಕ್ಕಾಗ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಫೋಟೋಸ್ಗಳನ್ನು ಕೊಟ್ಟರೆ ಸಾಕು. ಈ ಒಂದು ಅಡಲ್ಟ್ರಿ ರಿಲೇಷನ್ ಅಂದರೆ ಎಕ್ಸ್ಟರ್ನಲ್ ಮ್ಯಾರಿಟಲ್ ಅಫೇರ್ಸ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಇತ್ತೀಚೆಗೆ ಫೋಟೋಗಳನ್ನು ತೆಗೆದುಕೊಂಡು ಇಟ್ಕೊಳ್ಳೋದು ಅಥವಾ ಇನ್ನೆಲ್ಲೋ ಒಂದು ಅಪ್ಲೋಡ್ ಮಾಡೋದಿದ್ರು ಫೋಟೋಸ್ಗಳನ್ನು ಕೊಟ್ಟರೂ ಕೂಡ ವಿತೌಟ್ 65B ಡಿಜಿಟಲ್ ಎವಿಡೆನ್ಸುಗೆ ಸರ್ಟಿಫೈಡ್ ಕಾಪಿ ಏನಿದೆಯಲ್ಲ ಅದನ್ನು ಸರ್ಟಿಫಿಕೇಟ್ 65B ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡದೇ ಇದ್ದರೂ ಕೂಡ ಫೋಟೋಸ್ಗಳನ್ನು ಕನ್ಸಿಡರ್ ಮಾಡಿ ತೀರ್ಮಾನಗಳನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ಕೋರ್ಟು ಹೇಳಿದೆ. ಸೊ ಇಂತಹ ಹೈಕೋರ್ಟ್, ಮಧ್ಯಪ್ರದೇಶದ ಹೈಕೋರ್ಟು ತೀರ್ಪನ್ನು ಕೊಟ್ಟಿದೆ. ಇದು ಎಷ್ಟೋ ಒಂದು ಸಂದರ್ಭಗಳಲ್ಲಿ ಅನ್ಯಾಯ ಆದವರಿಗೆ ಇದು ಒಂದು ಸಹಾಯಕವಾಗುತ್ತೆ ಅನ್ನೋದನ್ನು ನಾನು ಮನಗಂಡು ಈ ವಿಚಾರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಿಯರಾಗಿ ಅವರು ಹೇಳಿದ್ದಾರೆ. ಈ ಒಂದು ದ ಆಬ್ಸೆನ್ಸ್ ಆಫ್ ಎ ಟೆಕ್ನಿಕಲ್ ಸರ್ಟಿಫಿಕೇಟ್ ಕೆನಾಟ್ ಡಿಫೀಟ್ ಸಬ್ಸ್ಟ್ಯಾನ್ಷಿವ್ ಪ್ರೂಫ್ ಆಫ್ ಮೆಟೀರಿಯಲ್ ಮಿಸ್ಕಂಡಕ್ಟ್ ಅಂತ ಹೇಳಿ ಕ್ಲಿಯರಾಗಿ ಹೇಳಿದ್ದಾರೆ. ದುರ್ನಡತೆಗಳನ್ನು ಅಥವಾ ಅಕ್ರಮ ಸಂಬಂಧಗಳನ್ನು ಇಟ್ಕೊಂಡಿರೋದಕ್ಕೆ ಟೆಕ್ನಿಕಲ್ ಸರ್ಟಿಫಿಕೇಟ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಈ ಒಂದು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಗಳು, ಈ ಅಕ್ರಮಗಳು, ಈ ಥರದ್ದೆಲ್ಲ ತೀರಾ ನಾವು ಟೆಕ್ನಿಕಲ್ ಆಗಿ ಅಥವಾ ಕ್ರಿಮಿನಲ್ ಅಪರಾಧಗಳನ್ನು ನಾವು ಪರೀಕ್ಷೆ ಮಾಡೋ ರೀತಿಯಲ್ಲಿ ಮಾಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಜಸ್ಟ್ ಫೋಟೋಸ್ಗಳನ್ನು ಕೊಟ್ಟರೆ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು ಅಂತ ಹೇಳಿಬಿಟ್ಟು MP ಹೈಕೋರ್ಟ್ ಕೊಟ್ಟಿದೆ. ಸೊ ಈ ವಿಚಾರ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಹಾಗೂ ಮರೆಯದ ಹಾಗೆ ಕಾಮೆಂಟ್ ಮಾಡಿ. ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ದೊರಕಲಿ ಅನ್ನೋದು ಕೋರ್ಟಿನ ಉದ್ದೇಶ ಆಗಿದೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.